ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪುಟ್ಟು ಆಂಜಿನಪ್ಪ ಗೆಲುವು ಸಾಧಿಸುವುದು 100% ಖಚಿತ ಎಂದು ಅವರ ಅಭಿಮಾನಿಗಳು ತಿಳಿಸಿದ್ದಾರೆ. ಅವರಿಗೆ ಯಾವುದೇ ಅಧಿಕಾರವಿಲ್ಲದಿದ್ದರೂ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಆದ್ಯತೆ ನೀಡುತ್ತಿದ್ದು, ಅವರ ಸ್ವಂತ ಹಣದಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುತ್ತಾ ಪ್ರೇರೇಪಿಸುತ್ತಿದ್ದಾರೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಿಂದ ಟಿಕೆಟ್ ಸಿಗದೇ ಇದ್ದರೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕೆಲವೇ ಮತಗಳ ಅಂತರದಿಂದ 2ನೇ ಸ್ಥಾನಕ್ಕೆ ತಲುಪಿದ್ದಾರೆ. ಈ ಬಾರಿ ಪಕ್ಷ ಅವರನ್ನ ಮತ್ತೆ ಜೊತೆಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಈ ಬಾರಿ ಅವರಿಗೆ ಟಿಕೆಟ್ ಕೊಟ್ಟಲ್ಲಿ 100% ಅವರ ಗೆಲುವು ಶತಸಿದ್ಧ ಎಂದು ಅವರ ಅಭಿಮಾನಿಗಳು ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿಗೆ ಪುಟ್ಟಣ್ಣ ಅನ್ನೋರು 15 ವರ್ಷದಿಂದ ಸಾರ್ವಜನಿಕರ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಚುನಾವಣೆಯಲ್ಲಿ 2 ಸಾರಿ ಅಭ್ಯರ್ಥಿಯಾಗಿ ಇದ್ದು ಒಂದ್ಸಾರಿ ಕಡಿಮೆ ಮತ ತಗೊಂಡ್ರು. ಮತ್ತೆ ಮೊನ್ನೆ 23ರಲ್ಲಿ 52,160 ತಗೊಂಡ್ರು. ಇದು ಏನು ಪಕ್ಷ ಅಲ್ಲ, ಸ್ವತಂತ್ರ ಅಭ್ಯರ್ಥಿಯಾಗಿದ್ದು ನಮ್ಮ ತಾಲೂಕಿನಲ್ಲಿ ಇದೇ ಅವರೇ ಪ್ರಥಮವಾಗಿ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. ಕಾರಣ ಇಷ್ಟೇ, ಏನಂದ್ರೆ ಈಗ ಸಾರ್ವಜನಿಕರವಾಗಿ ಈಗ ಒಳ್ಳೆ ಕೆಲಸಗಳು ಮಾಡಿ ಹೆಸರು ತಗೊಂಡು ಅವರು ಒಂದು ಕಾರ್ಯವೈಖರಿ ಏನು ಆರೋಗ್ಯದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಮತ್ತೆ ಗ್ರಾಮಗಳಲ್ಲಿ ಏನಾದರೂ ಕುಂದುಕೊರತೆ ಇದ್ರೆ ಸಾರ್ವಜನಿಕರ ಕೆಲಸವನ್ನು ಮಾಡಿಕೊಂಡು ಬಂದು ಅವರಿಗೆ ಒಂದು ಒಳ್ಳೆ ಮತವನ್ನು ಕೊಟ್ಟಿದ್ದಾರೆ. ಅದರಿಂದ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲೆಲ್ಲ ಗೆಲ್ಲತಕ್ಕಂಥ ಅಭ್ಯರ್ಥಿ ಅಂತ ಈಗ ತಾಲೂಕಿನಲ್ಲಿ 90% ಆಗಲೇ ಘೋಷಣೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ವಿಚಾರ ನಾನು ಹೇಳ್ತಾ ಇರೋದು. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಈಗ ಎಲ್ಲ ಕಡೆನೂ ಅವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಒಳ್ಳೆ ಪ್ರಶಂಸೆ ಇದೆ. ಅದರಿಂದ ಈ ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ, ಜನರಿಗೆ ಒಂದು ಸ್ಪಂದನೆ ಆಗ್ಬೇಕಾದ್ರೆ ಅವರು ಗೆದ್ದು ಬಂದ್ರೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಜೊತೆಗೆ ಅವ್ರ ಕಾರ್ಯವೈಖರಿನ ಎಲ್ಲ ಈಗ ತಮಗೂ ಗೊತ್ತಿದೆ, ಸಾರ್ವಜನಿಕರಿಗೂ ಗೊತ್ತಿದೆ. ಇದನ್ನ ನಾನೇನು ಹೆಚ್ಚು ಒತ್ತು ಕೊಟ್ಟು ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಈಗ ನೀವು ಪ್ರಚಾರ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರಿ, ಕೇಳ್ತಾ ಇರ್ತೀರಿ, ಓಡಾಡ್ತಾ ಇರ್ತೀರಿ. ಇವೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರನೇ ನಾವು ಹೇಳೋದಕ್ಕಿಲ್ಲ. ಅದರಿಂದ ಅವರು ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಒಳ್ಳೆ ಆಡಳಿತ ಕೊಡತಕ್ಕಂಥ ಒಬ್ಬ ವ್ಯಕ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಪಕ್ಷನ ಗುರುತಿಸಿ ಟಿಕೆಟ್ ಕೊಟ್ಟಿದ್ದಾದ್ರೆ 100% ಗೆಲ್ತಾರೆ ಅಂತ ಈಗ ಎಲ್ಲ ಕಡೆನೂ ವಿಚಾರದಲ್ಲಿದೆ. ಅದೇ ಈಗ ಮುಂದಿನ ದಿನಗಳಲ್ಲಿ ನೋಡೋಣ, ದೊಡ್ಡವರು ಇದ್ದಾರೆ, ಟಿಕೆಟ್ ಕೊಡೋದು, ಬಿಫಾರಂ ಕೊಡೋದು ಪಕ್ಷದ ಒಂದು ತೀರ್ಮಾನ. ಅದು ನಾವು ಇಲ್ಲಿ ಹೇಳ್ತಕ್ಕಂಥ ವಿಚಾರ ಅಲ್ಲ. ಆದ್ರೆ ಕಾಂಗ್ರೆಸ್ಗೆ ಅವರು ಈಗ ಇಂಡಿಪೆಂಡೆಂಟ್ ಆಗಿದ್ದು ಮತ್ತೆ ಈಗ ಪಕ್ಷಕ್ಕೆ ಕರ್ಕೊಂಡು ಬಂದಿರೋದು ಅವರೇ. ಪಕ್ಷಕ್ಕೆ ಕರ್ಕೊಂಡ್ಬಂದು ಇವತ್ತು ಅವ್ರನ್ನ ಪಕ್ಷ ಒಂದು ಒಳ್ಳೆ ರೀತಿಯಲ್ಲಿ ಗುರುತಿಸ್ಬೇಕು ಅಂತ ಅವ್ರಿಗೂ ಒಂದು ಇಚ್ಛೆ ಇರ್ತದೆ. ಅದನ್ನ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ದೊಡ್ಡವ್ರ ವಿಚಾರ ನಾವು ಹೇಳಕ್ಕೆ ಬರೋದಿಲ್ಲ. ನಾವು ಕಾರ್ಯಕರ್ತರಾಗಿ ದುಡಿತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸೋಕೆ ಪ್ರಯತ್ನ ಮಾಡ್ಬೇಕು ಅಂತ ನಮ್ಮ ಅಭಿಪ್ರಾಯ. ನಮಸ್ಕಾರ. ನನ್ನ ಹೆಸರು ಅಫ್ಸರ್ ಪಾಷಾ ಅಂತ. ಶಿಡ್ಲಘಟ್ಟ 16ನೇ ವಾರ್ಡ್ನಿಂದ ಇರೋದು ನಾವು. ಅಫ್ಸರ್ ಪಾಷಾ ಅಂತ ನನ್ನ ಹೆಸರು. ನಾವು 14-15 ವರ್ಷದಿಂದ ಪುಟ್ಟು ಆಂಜಿನಪ್ಪನ ಜೊತೆಗೆ ನಾವು ಇದ್ದೀರಿ. ಪುಟ್ಟು ಆಂಜಿನಪ್ಪ ಒಳ್ಳೆ ಹೆಸರು ತಗೊಂಡು ಬಂದಿದ್ದಾರೆ ಶಿಡ್ಲಘಟ್ಟದಲ್ಲಿ. ಎಲ್ಲೇನ ಏನ ಆಪರೇಷನ್ಗಳು ಮಾಡಿಸ್ಲಿ, ಎಲ್ಲ ಪತ್ರಪುರುಷ ಮಾಡಲಿ, ಮಕ್ಕಳಿಗೆ ಏನೇನ ಮಾಡಲಿ, ಮತ್ತೆ ಈ ದೇವಸ್ಥಾನದಲ್ಲಿ ಏನೇನ ಮಾಡಲಿ, ಮತ್ತೆ ಅದು ದೇವಸ್ಥಾನದಲ್ಲಿ ಮಾಡಿಬಿಟ್ಟು ಎಲ್ಲ ಕಡೆ ಏನೇನ ಸಹಾಯನ ಮಾಡ್ತಾರೆ, ಏನ್ ಬೇಕಾದ್ರು ಮಾಡಿಕೊಡ್ತಾ ಇದ್ದಾರೆ. ಮತ್ತದು ಮೇಲೆ ದೊಡ್ಡ ಇದು ಕೊಂಡ್ಮೇಲೆ ರೋಡನ್ನ ಹಾಕ್ಸ್ಕೊಟ್ಟಿದ್ದಾರೆ ಅಣ್ಣ ಅವರು. ಅಂತ ಕೆಲಸ ಯಾರು ಮಾಡಿಲ್ಲ. ಮತ್ತೆ ಕರೋನಾ ಟೈಮ್ನಲ್ಲಿ ಮಂದು ಹೊಡೆಯೋದು, ರಾಷನ್ ಕಿಟ್ಗಳು ಕೊಡೋದು ಎಲ್ಲ ಮಾಡಿದ್ದಾರೆ. ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗ ಅಲ್ಲಿ ಇಲ್ಲಿ ಜಾಗ ಇಲ್ಲಪ್ಪ ಅಂತ ಹೇಳಿದ್ಕೋಸ್ಕರ ಪುಟ್ಟ ಆಂಜಿನಪ್ಪ ಅವರು ಹೋಗಿ ಸಿಲಿಂಡರ್ ಕೊಟ್ಟು ತಗೊಂಡ್ ಬಂದು ಅಲ್ಲಿ ಎಲ್ಲ ಕೊಟ್ಬಿಟ್ಟು ಎಲ್ಲ ಜನಗಳು, ನಮ್ಮ ಕ್ಷೇತ್ರ ಜನಗಳು ಬೇರೆ ಕಡೆ ಹಾಸ್ಪಿಟಲ್ಗೆ ಹೋಗ್ಬಾರ್ದು, ನಮ್ಮ ಜೊತೆ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಲಿ ಅಂತ ಹೇಳ್ಬಿಟ್ಟು ಸಿಲಿಂಡರ್ ತಗೊಂಡ್ ಬಂದು ಅಣ್ಣ ಅವ್ರು ಕೊಟ್ಟಿದಾರ. ಎಲ್ಲ ಆಪರೇಷನ್ ಮಾಡಿಸೋದು, ಸಿಲಿಂಡರ್ ಕೊಡಿಸೋದು, ಅದು ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು ಎಲ್ಲ ಮಾಡಿಸಿದಾರೆ. ಯಾಕಂದ್ರೆ ಒಳ್ಳೆ ಅವ್ರಿಗೆಲ್ಲ ಕೆಲಸ ಮಾಡಿದ್ದಾರೆ. ಮುಂಚೆ 13 ವರ್ಷದಿಂದ 14 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಣ್ಣ ಅವರು. ಇವಾಗ ಫಸ್ಟ್ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಯಾಮಾರಿದ್ರು, ಇಲ್ಲಿ ಆಗುತ್ತೆ, ಅದು ದೇವನ್ ದೇವ ಅದ್ ಮಾಡ್ಲಿ, ಮತ್ತೆ ಎಲೆಕ್ಷನ್ ಆಗ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ. ಇವಾಗ ಆಮೇಲೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಅಲ್ಲಿ ನೀವು ಕೆಲಸ ಮಾಡ್ರಪ್ಪ, ಆಮೇಲೆ ಮುಂದಿನ ಚುನಾವಣೆಯಲ್ಲಿ ನಿಮ್ಗೇನು ಮಾಡೋಣ ಅಂತ ಹೇಳಿದಾರ. ಅವ್ರ ಮೇಲೆ ಬಿದ್ದಿರೋದು. ನಾವು ಮತ್ತೆ ಇಂಡಿಪೆಂಡೆಂಟ್ ಆಗಿ ಇದ್ದು ನಾವು 52,000 ಓಟ್ ಮಾತ್ರ ನಾವು ತಗೊಂಡಿದ್ರಿ. ಅಕಸ್ಮಾತ್ ಟಿಕೆಟ್ ಕೊಟ್ಟಿದ್ರೆ 1.5 ಲಕ್ಷ ಓಟ್ ನಾವು ತಗೊಂಡ್ ಬರ್ತಾ ಇದ್ದು. ಎಲ್ಲರಿಗೂ ನಮಸ್ಕಾರ.
ನನ್ನ ಹೆಸರು ಅಫ್ಸರ್ ಪಾಷಾ ಅಂತ, 16ನೇ ವಾರ್ಡ್ನಲ್ಲಿ ಇರೋದು ಅಫ್ಸರ್ ಪಾಷಾ ಅಂತ ನನ್ನ ಹೆಸರು. ಹೋಸ್ ಖಾನ್ ಅಂತ. ನಾನು ಒಂದು 13 ವರ್ಷದಿಂದ ಜೊತೆನಲ್ಲಿ ಇದ್ದೀರಿ ಕಣ ಜೊತೆನಲ್ಲಿ. ಹೆಂಗೈತಂತೆ ಫಸ್ಟ್ ಎಲೆಕ್ಷನ್ ನಲ್ಲಿ ಏನಾಯ್ತಂತೆ, ಅವ್ನಿಗೆ ಕಾಂಗ್ರೆಸ್ ನಲ್ಲಿ ಒಳಗಡೆ ಬಿಟ್ಟಕ್ ಕೊಡ್ಲಿಲ್ಲ. ಕಾಂಗ್ರೆಸ್ ನಲ್ಲಿ ಬಿಟ್ಟಕ್ ಕೊಡ್ಲಿಲ್ಲ ಅಂತ ಅವನು ಇಂಡಿಪೆಂಡೆಂಟ್ ಹೋಗಿದ್ದು. 2ನೇ ಎಲೆಕ್ಷನ್ಗೂ ಕೊಡ್ತೀರಿ ಅಂತ ಕೊಟ್ಟಿಲ್ಲ. ಇವಾಗ ಏನ್ ಸಾರಿ ಅವ್ನು ಗೊತ್ತಾದ್ಮೇಲೆ ಕಾಂಗ್ರೆಸ್ಗೆ ಸೇರ್ಕೊಂಡ್ ಬಿಟ್ಟಿದ್ದಾರೆ. ಅವರೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಇವಾಗ ಐತಲ್ಲ, ಅವ್ರು ಸೇರ್ಕೊಂಡ್ ಬಿಟ್ಟಿರೋದು ಕಾಂಗ್ರೆಸ್ಗೆ. ಇವಾಗ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ. ಇವಾಗ ಮುಂದೆ ಅವನಿಗೂ ಗೊತ್ತು ಏನಂತೆ, ಪುಟ್ಟಣ್ಣ ಕೊಟ್ಟೆ ಕಾಂಗ್ರೆಸ್ ನಲ್ಲಿ ಸಿಲ್ಗಟ ಇದು ಆಗತ್ತೆ ಅಭಿವೃದ್ಧಿ, ಇಲ್ಲ ಅಂತ ತಿರ್ಗಾ ಬೇರೆ ತರ ಆಗೈತೆ. ಯಾಕಂತ ಪುಟ್ಟಣ್ಣ ಕೆಲಸ ಮಾಡ್ತಾ ಇದ್ರಲ್ಲ, ಈಗ ML ಐತಲ್ಲ ಅವರು ಮಾಡಿಲ್ಲ. ಎಷ್ಟ್ ದಿನ ಆಯ್ತು ಅದು ರೋಡೇ ಇರ್ಲಿಲ್ಲ ಹಳ್ಳಿಗಳಕ್ಕ, ರೋಡ್ ಹಾಕ್ತಾ ಇದಾರೆ. ಮಟ್ಟೆ ಮೇಲೆ ಇದು ಕಟ್ಟೆ ಮೇಲೆ ರೋಡ್ ಹಾಕಿದ್ದಾರೆ. ಏನ್ ಬೇಕಂತ ಜನ ಬಂದ್ಬಿಟ್ಟು ಅವ್ನಿಗೆ ಏನ್ ಬೇಕಂತ ಸಹಾಯ ಮಾಡ್ತಾ ಇದ್ದಾರೆ. ಇದಕ್ಕಲ್ಲ ಏನು ಎಲೆಕ್ಷನ್ ನಲ್ಲಿ ಇಲ್ಲ, ಅವರು ಮೆಜಾರಿಟಿನಲ್ಲಿ ಇಲ್ಲ ಅಂತನು ಏನ್ ಬೇಕಂತ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೋ ಅವ್ರು ಮಾಡ್ತಾ ಇದಾರೆ. ಅಷ್ಟು ಎಷ್ಟು ಜನ ಕರ್ಕೊಂಡ್ ಬಂದು, ಒಂದು 10,000 ಜನ ಕರ್ಕೊಂಡ್ ಬಂದೆ ಅಂತ ಕರ್ಕೊಂಡು ಹೋಗ್ತಾ ಇದಾರೆ. 5,000 ಜನ ಕರ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೋಗ್ತಾ ಇದಾರೆ. ದಾವಣಗೆರೆನಲ್ಲಿ ಎಲೆಕ್ಷನ್ ನಲ್ಲಿ ಫಸ್ಟ್ ಹೇಳ್ಬಿಟ್ಟು ಇವಾಗ ಎಷ್ಟು ಎಲೆಕ್ಷನ್ ಮಾಡಿದ್ವಲ್ಲ 15 ದಿನ ಅಲ್ಲಿ ಹೋಗಿ ಕೆಲಸ ಮಾಡುದು. 15 ದಿನ ದಾವಣಗೆರೆನಲ್ಲಿ ಗೆಲ್ಕೊಂಡ್ ಬಂತು. ನಮ್ ವಾರ್ಡ್ ಕೆಲ್ತು, ಅದು ವಾರ್ಡ್ ಲೀಡ್ ಮಾಡ್ಕೊಂಡ್ ಬಂತು. 13 ವಾರ್ಡು ಯಾವಾಗೂ ಬಿಜೆಪಿ ಲೀಡ್ ಬರೋದಲ್ಲಿ, ಕಾಂಗ್ರೆಸ್ ಲೀಡ್ ಮಾಡ್ಕೊಂಡ್ ಬಂತು. ಯಾಕಂತ ಅಷ್ಟು ಕಷ್ಟ ಮಾಡುದು ಅಲ್ಲಿ ಕಾಂಗ್ರೆಸ್ ಹುಡುಗಿ ಅನ್ಕಂತ. ಕಾಂಗ್ರೆಸ್ ಇವಾಗ ಕಟ್ಟಿಲ್ಲ ಅಂತ ಸಿರ್ಗಟ್ಟನಲ್ಲಿ ಕಾಂಗ್ರೆಸ್ ಹೋಗತ್ತೆ. ಅವ್ನ್ ಗೊತ್ತಾಗೈತೆ ಪಾರ್ಟಿನಲ್ಲಿ. ಅವ್ನಿಗೆ ಏನ್ ಹೇಳ್ತಾ ಇಲ್ಲ, ಅವ್ನು ಮುಂದ್ಗಡೆ ಹೇಳೋಣ ಅಂತ ಸುಮ್ಮನೆ ಇದ್ದಾರೆ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಾಂದ್ ಪಾಷಾ ಅಂತ, ವಾರ್ಡ್ ನಂಬರ್ 19 ದಿಬ್ರಳ್ಳಿ ರಸ್ತೆ ಹತ್ರ ಇದ್ದೀನಿ. ನಾನು ಪುಟ್ಟಣ್ಣ ಜೊತೆಯಲ್ಲಿ 15 ವರ್ಷದಿಂದ ಇದ್ದೀನಿ. ಪುಟ್ಟಣ್ಣ ಅವರು ಯಾವಾಗ ಇಂಡಿಪೆಂಡೆಂಟ್ ಆಗಿ ಬಂದ್ರಲ್ಲ ಆವಾಗ್ಲಾ ಇದ್ದೀನಿ. ಪುಟ್ಟಣ್ಣ ಅವರು ಮಾಡಿದ ಕಾರ್ಯಕ್ರಮಗಳು ಎಲ್ಲ ಶಿಲ್ಘಟ್ಟ ತಾಲೂಕು ಜನರಿಗೆ ಗೊತ್ತಿದೆ. ಏನು ಹಾಸ್ಪಿಟ್ಲ್ ಆಗ್ಲಿ, ಒಂದು ಮದುವೆಗಳಾಗ್ಲಿ, ಎಷ್ಟೋ ಮದುವೆಗಳು ಮಾಡಿದ್ದಾರೆ. ಒಂದು ಹಾಸ್ಪಿಟ್ಲ್ ಇವಾಗ ಕೂಡ ಎಷ್ಟೋ ಜನ ಹಾಸ್ಪಿಟ್ಲ್ ಹೋದ್ರೆ ಹೆಲ್ಪ್ ಮಾಡ್ತಾರೆ, ಮದುವೆಗಳಿಂದ ಹೋದ್ರೆ ಅವರು ಹೆಲ್ಪ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ಹೆಂಗೋ ಮಿಸ್ ಆಗಿದೆ. ಈ ಸತಿ ಕಾಂಗ್ರೆಸ್ ಪಕ್ಷದಿಂದ ಪುಟ್ಟಣ್ಣ ಅವ್ರಿಗೆ ಸೇರ್ಪಡೆ ಆಗಿದ್ದಾರೆ. ಇವಾಗ ಕಾಂಗ್ರೆಸ್ ಪಕ್ಷ ಹೆಸರು ಹೇಳ್ಕೊಂಡು ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದರಿಂದ ನಾನು ಹೇಳಕ್ಕೆ ಏನ್ ಪಡ್ತೀನಿ ಅಂದ್ರೆ, ಪುಟ್ಟಣ್ಣ ಅವರು ಎಷ್ಟೋ ತಲಗಾಲ್ಪೇಟೆಯಲ್ಲಿ ರೋಡ್ ಮಾಡಿದ್ದಾರೆ. ಇವಾಗ ಮನೆಲ್ಲ ಸ್ಕಾಲರ್ಶಿಪ್ ಗಳಿಗೆ ಮಕ್ಕಳಿಗೆ ಯಾರು SSC ಓದಿದಾರೆ ಅವ್ರಿಗೆಲ್ಲ ಅವ್ರಿಗೆ ಬುಕ್ ಆಗ್ಲಿ, ಇನ್ನೊಂದು ಲ್ಯಾಪ್ಟಾಪ್ ಆಗ್ಲಿ ಅದೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಹಾಸ್ಪಿಟಲ್ದು ಎಷ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ. ಅವ್ರ ಕೈಲಾಗಷ್ಟಿಗೆ ಶಿಲ್ಘಟ್ಟ ತಾಲೂಕು ಜನತೆಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ಪಕ್ಷದ ಎಲ್ಲಾ ಲೀಡರ್ಗೆ ಒಂದೇ ಒಂದು ಅವಕಾಶ, ಈ ಶಿಲ್ಘಟ್ಟ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಬೇಕಂದ್ರೆ ಒಂದು ಅವಕಾಶ ಪುಟ್ಟಣ್ಣ ಅವ್ರು ಕೊಟ್ರೆ ಖಂಡಿತ ಅದು ಏನು ಅವ್ರು ಆಲೋಚನೆ ಮಾಡಿಲ್ಲ ಅಂತ ಇನ್ನ ಒಳ್ಳೆ ಗೆಲುವು ಸಾಧನೆ ಆಗತ್ತೆ. ಏನಕ್ಕಂದ್ರೆ ಅದೇ ದಾವಣಗೆರೆ ಏನ್ ಜವಾಬ್ದಾರಿ ಕೊಟ್ಟರು ದಾವಣಗೆರೆಗೆ ಪುಟ್ಟಣ್ಣ ಜೊತೆಗ ನಾನು ಹೋಗಿದ್ದೆ. 15 ದಿವಸ ಅಲ್ಲೇ ಇದ್ದೆ. ಏನು 15 ವರ್ಷ ನಾವು ಏನ್ ಪುಟ್ಟಣ್ಣ ಜವಾಬ್ದಾರಿ ತಗೊಂಡ್ರು ಅವತ್ತು ನಿದ್ರೆ ಕೂಡ ಸರಿಗ ಮಾಡ್ಲಿಲ್ಲ ಅಂತ ಕೆಲಸಗಳು ಮಾಡಿದ್ರು. ಹಾಗೂ ಹೆಂಗೋ ನಮ್ಮ ದಾವಣಗೆರೆಯಲ್ಲಿ ಸಮರ್ಥ ಅವರು ಗೆಲ್ಕೊಂಡ್ ಬಂದ್ರು. ಅದರಿಂದ ನಾನು ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ಪಕ್ಷದ ಎಲ್ಲಾ ಲೀಡರ್ಗೆ, ಎಲ್ಲಾ ನಾಯಕರಿಗೆ, ನ್ಯಾಷನಲ್ ಆಗ್ಲಿ, ನ್ಯಾಷನಲ್ ಲೀಡರ್ಸ್ ಆಗ್ಲಿ, ನಮ್ಮ ಸ್ಟೇಟ್ ಲೀಡರ್ಗಳಾಗ್ಲಿ ಒಂದು ಅವಕಾಶ ಪುಟ್ಟಣ್ಣನ ಕೊಟ್ರೆ ಶಿಲ್ಘಟ್ಟ ಕ್ಷೇತ್ರ ಚೇಂಜ್ ಆಗತ್ತೆ. ಏನಕ್ಕಂದ್ರೆ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಕ್ಕೆ ಒಂದು ಎಜುಕೇಟ್ ಪರ್ಸನ್ ಪುಟ್ಟಣ್ಣ ಅವರು. ಅದರಿಂದ ಅವರು ಶಿಲ್ಘಟ್ಟ ಕ್ಷೇತ್ರ ಒಳ್ಳೇದ್ ಮಾಡ್ಬೇಕಂದ್ರೆ ಬಹಳಷ್ಟು ಆಲೋಚನೆ ಇದೆ ಅವ್ರಿಗೆ. ಒಂದು ಅವಕಾಶ ಕೊಟ್ಬಿಟ್ಟು ಈ ಬರೋ ಚುನಾವಣೆಗೆ 2028ಗೆ ಒಂದು ಬಿ ಫಾರಂ ಕೊಟ್ಬಿಟ್ಟು 100% ಈ ಶಿಲ್ಘಟ್ಟ ಕ್ಷೇತ್ರ ಸೀಟ್ ಗೆಲ್ತದೆ. ಒಂದು ಅವಕಾಶ ಪುಟ್ಟಣ್ಣ ಕೊಟ್ರೆ ಅಂತ ನಾನು ಇಷ್ಟಪಡ್ತೀನಿ.